ಹಾಯ್ ಫ್ರೆಂಡ್ಸ್, ಹೆಲೋ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಶಾತವಾಹನರ ಇತಿಹಾಸವನ್ನು ನಾವು ನೋಡಿದ್ವಿ. ಒಂದು ಫುಲ್ ಟಾಪ್ ಟು ಬಾಟಮ್ ಅಂತ ಏನು ಹೇಳಿ ಕರೀತಾರಲ್ಲ, ಹಾಗೆ ಶಾತವಾಹನರ ಇತಿಹಾಸವನ್ನು ನಾವು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಮತ್ತೊಂದು ಪ್ರಖ್ಯಾತವಾಗಿರ್ತಕ್ಕಂಥ ರಾಜಮನೆತನವಾಗಿರುವ ಕದಂಬರ ಇತಿಹಾಸವನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಕದಂಬರ ಇತಿಹಾಸ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿದ್ರೆ, ಕನ್ನಡದ ಮೊದಲ ಉಪಲಬ್ಧ ಶಾಸನ ಹಲ್ಮಿಡಿ, ಅದು ಇವರ ಕಾಲದ ಸಂದರ್ಭದಲ್ಲಿ ನಮಗೆ ದೊರಕಿದ್ದು. ಅದೇ ರೀತಿಯಾಗಿ ಕನ್ನಡದ ಮೊದಲ ರಾಜ ಕರ್ನಾಟಕವನ್ನು ಆಳಿರ್ತಕ್ಕಂತಹ ಒಂದು ಮನೆತನ ಯಾವುದು ಅಂತ ಹೇಳಿದ್ರೆ ಕದಂಬರು. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಕದಂಬರ ಇತಿಹಾಸ ಎಕ್ಸಾಮ್ಗಳಲ್ಲಿ ಅಥವಾ UPSCಯಲ್ಲಾಗಲಿ ಅಥವಾ KPSCಯಲ್ಲಾಗಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅದರಲ್ಲೂ ಮುಖ್ಯವಾಗಿ KPSC ಅಥವಾ KASನ ಎಕ್ಸಾಮ್ಗಳಲ್ಲಿ ಇದು ಪ್ರಮುಖವಾಗಿರ್ತಕ್ಕಂತಹ ಸ್ಥಾನವನ್ನು ವಹಿಸುತ್ತೆ. ಅಂತಹ ಒಂದು ವಿಷಯವನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಕದಂಬರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಸ್ವತಂತ್ರವಾಗಿ ರಾಜ್ಯವನ್ನು ಆಳಿರ್ತಕ್ಕಂತಹ ಒಂದು ರಾಜಮನೆತನ. ಇವರ ರಾಜಧಾನಿ ಯಾವುದಾಗಿತ್ತು ಅಂತ ಹೇಳಿದ್ರೆ ಬನವಾಸಿ. ಬನವಾಸಿಯ ಮೂಲಕವಾಗಿ ಶಿವಮೊಗ್ಗ, ಬೆಳಗಾಂ, ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕದ ಹಲವು ಭಾಗಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸಾಮ್ರಾಜ್ಯದ ಮೇರೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ರಾಜ್ಯವನ್ನು ಇವರು ತಮ್ಮ ಆಳ್ವಿಕೆಯಲ್ಲಿ 200ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ನಡೆಸಿದರು. ಸೊ ನಡೆಸೋದ್ರ ಜೊತೆಗೆ ರಾಜಕೀಯವಾಗಿ ಆಗಲಿ, ಸಾಂಸ್ಕೃತಿಕವಾಗಿ ಆಗಾದರೂ ಮತ್ತು ಶೈಕ್ಷಣಿಕವಾಗಿ ಬಹಳ ಹೆಚ್ಚಿನ ಮಟ್ಟದ ಪ್ರಾಶಸ್ತ್ಯವನ್ನು ಕರ್ನಾಟಕಕ್ಕೆ ತಂದುಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಕದಂಬ ರಾಜವಂಶವನ್ನು ನೋಡ್ತಾ ಹೋಗೋಣ. ಕದಂಬರ ಮೂಲದ ಆಧಾರಗಳು. ಸೊ ನಾವು ಕದಂಬರು ಯಾವ ಮೂಲದಿಂದ ಬಂದರು ಅಥವಾ ಎಲ್ಲಿನವರು ಇವರು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾದಾಗ ನಾವು ಇದರ ಇತಿಹಾಸವನ್ನು ಎಲ್ಲಿಂದ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ರಾಮಾಯಣ ಕಾಲದಕ್ಕೆ ಹೋಗ್ತೀವಿ. ಸೊ ರಾಮಾಯಣ ಕಾಲದಲ್ಲಿ ಇವರನ್ನು ಕುಂತಳ ದೇಶದವರು ಅಂತ ಹೇಳಿ ಕರಿತಾಯಿದ್ರು. ಅಂದರೆ ಕುಂತಳ ಅಂತ ಹೇಳಿದರೆ ಬನವಾಸಿಯನ್ನು ನಿರ್ಧಾರ ಮಾಡ್ತಾಯಿದ್ರು. ಸೊ ಮಹಾಭಾರತ ಕಾಲದಲ್ಲಿ ಇವರನ್ನು ವೈಜಯಂತಿ ಅಂತ ಹೇಳಿ ಕರಿತಾಯಿದ್ರು. ಟಾಲೆಮಿ ತನ್ನ ಭೂಗೋಳಶಾಸ್ತ್ರ ಅಂತಕ್ಕಂಥ ಕೃತಿಯಲ್ಲಿ ಬನವಾಸಿಯನ್ನು ಬೈಜಾಂಟಿಯಾನ್ ಅಂತ ಹೇಳಿ ಒಂದು ಹೆಸರಿನ ಮೂಲಕವಾಗಿ ಗುರುತಿಸ್ತಾ ಹೋಗ್ತಾನೆ. ಅಂದರೆ ಕದಂಬರ ಮೂಲ ಆಲ್ಮೋಸ್ಟ್ ಅಂದರೆ ಆ ಪ್ರದೇಶ ಕದಂಬ ಅನ್ನೋದಕ್ಕಿಂತ ಮುಖ್ಯವಾಗಿ ಬನವಾಸಿಯ ಮೂಲ ಎಲ್ಲಿಗೆ ಸಿಗುತ್ತೆ ಅಂತೇಳಿ ರಾಮಾಯಣ ಕಾಲದವರೆಗೂ ಹೋಗುತ್ತೆ. ಸೊ ಆ ಒಂದು ಮೂಲವನ್ನು ಇಟ್ಕೊಂಡು ಕೂಡ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಅದಾದಮೇಲೆ ಕದಂಬರ ಬಗ್ಗೆ ಶಾಸನಗಳು ಏನು ಹೇಳ್ತಾ ಹೋಗ್ತವೆ ಅಥವಾ ಶಾಸನಗಳ ಮೂಲಕವಾಗಿ ಅವರ ಆಧಾರಗಳೇನು ಸಿಗ್ತವೆ ಅಂತ ನಾವು ನೋಡ್ತಾ ಹೋದರೆ, ಮೊದಲಿಗೆ ನಮಗೆ ಚಂದ್ರವಳ್ಳಿ ಶಾಸನ ಸಿಗುತ್ತೆ. ಈ ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ. ಇದನ್ನು ಹೊರಡಿಸಿದ್ದು ಯಾರು ಅಂತ ಹೇಳಿದ್ರೆ ಮಯೂರವರ್ಮ. ಸೊ ಕದಂಬರ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಮಯೂರವರ್ಮ. ಆ ಮಯೂರವರ್ಮನೇ ಚಂದ್ರವಳ್ಳಿ ಶಾಸನವನ್ನು ಪ್ರಾಕೃತದಲ್ಲಿ ಕೆತ್ತಿಸಿದ್ದಾನೆ. ಇದರ ಮೂಲಕವಾಗಿ ಮಯೂರವರ್ಮನ ಬೆಳವಣಿಗೆಯನ್ನು ನಾವು ಆ ಚಂದ್ರವಳ್ಳಿ ಶಾಸನದಲ್ಲಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಕಾಕುತ್ಸವರ್ಮನ ಸಂದರ್ಭದಲ್ಲಿ ಇದು ಕೆತ್ತಿಸಲ್ಪಟ್ಟಿದೆ. ಸೊ ಇದರೊಳಗಡೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಆರತಿ ಪುತ್ರರು ಅಂತ ಹೇಳಿ ಇವರನ್ನು ಕರ್ಕೊಳ್ತಾರೆ. ಅದರ ಜೊತೆಗೆ ಇವರ ಉಗಮ ಹೆಂಗಾಯಿತು ಅಂತ ಹೇಳಿದಾಗ, ಈ ಮನೆಯ ಮುಂದೆ ಅಂದರೆ ಈ ರಾಜನ ಮನೆಯ ಮುಂದೆ ಒಂದು ಕದಂಬ ವೃಕ್ಷ ಇತ್ತು. ಸೊ ಆ ಕದಂಬ ವೃಕ್ಷ ಇರೋದ್ರಿಂದ ಆ ಮನೆತನಕ್ಕೆ ಕದಂಬ ವಂಶ ಅಂಥೇಳಿ ಹೆಸರಾಯಿತು ಅಂತ ಹೇಳ್ಬಿಟ್ಟು ತಾಳಗುಂದ ಶಾಸನ ಅದನ್ನು ಹೇಳ್ತಾ ಹೋಗುತ್ತೆ. ಅದಾದಮೇಲೆ ಇಲ್ಲೂ ಕೂಡ ಮಯೂರ ಶರ್ಮ ಆಗಿದ್ದವನು ಮಯೂರ ವರ್ಮ ಆಗಿ ಬದಲಾವಣೆಗೊಂಡದ್ದು ಹೇಗೆ ಅನ್ನೋದನ್ನು ಕೂಡ ತಾಳಗುಂದ ಶಾಸನ ಐಡೆಂಟಿಫೈ ಮಾಡುತ್ತೆ. ಅದಾದಮೇಲೆ ಟೋಟಲ್ ತಾಳಗುಂದ ಶಾಸನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕದಂಬರ ಉಗಮ ಹೇಗಾಯಿತು ಅನ್ನೋದನ್ನು ಹೇಳುತ್ತೆ. ಅದಾದಮೇಲೆ ಗುಡ್ನಾಪುರ ಶಾಸನ ಅಂತ ಹೇಳಿ. ಸೊ ಈ ಗುಡ್ನಾಪುರದ ಶಾಸನದ ಮೂಲಕವಾಗಿ ನಮಗೆ ನೇರವಾಗಿ ಐಡೆಂಟಿಫೈ ಏನಾಗುತ್ತೆ ಅಂತ ಹೇಳಿದ್ರೆ ಮಯೂರವರ್ಮನ ತಂದೆ ಬಂಧುಶೇಣ, ಅವನ ತಾತ ವೀರಶರ್ಮ. ಅಂದರೆ ನೇರವಾಗಿ ಡೆಫಿನೆಟ್ಟಾಗಿ ಗುಡ್ನಾಪುರ ಶಾಸನ ಇದನ್ನು ತಿಳಿಸುತ್ತೆ. ಇನ್ನೆಲ್ಲೂ ಕೂಡ ಇವರ ತಾತ ವೀರಶರ್ಮ ಅಂತ ಹೇಳಿ ಎಲ್ಲೂ ಕೂಡ ಗುರುತಿಸಿರೋದಿಲ್ಲ. ವೀರಶರ್ಮ ಯಾರು ಅಂತ ಹೇಳಿದ್ರೆ ಅವನ ಗುರು ಅಂತ ಗುರುತಿಸಿತ್ತು. ಬಟ್ ಗುಡ್ನಾಪುರ ಶಾಸನ ಏನು ಮಾಡುತ್ತೆ, ತಾತ ವೀರಶರ್ಮ ಅಂಥೇಳಿ ನಿರ್ಧಾರವನ್ನು ಮಾಡುತ್ತೆ. ಅದಾದಮೇಲೆ ಹಲಸಿ ಶಾಸನ, ಇದು ಕಾಕುತ್ಸವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಅದಾದಮೇಲೆ ಹಲ್ಮಿಡಿ ಶಾಸನ ಸಂಸ್ಕೃತದಲ್ಲಿ ರಚನೆಯಾಗಿದ್ದರೂ ಕೂಡ ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದು ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ. ಇದರ ನಿರ್ಮಾತೃ ಯಾರು ಅಂತ ಹೇಳಿದ್ರೆ ಕಾಕುತ್ಸವರ್ಮ.
ಇಲ್ಲಿವರೆಗೂ ನಾವು ಪುರಾತನ ಆಧಾರಗಳನ್ನು ನೋಡಿ ಮತ್ತು ಶಾಸನಾಧಾರಗಳ ಮೂಲಕವಾಗಿ ಕದಂಬರ ಮೂಲ ಏನು, ಅಥವಾ ಕದಂಬರ ಹುಟ್ಟು ಹೇಗಾಯಿತು, ಅಥವಾ ಕದಂಬರು ಹೇಗೆ ತಮ್ಮನ್ನು ತಾವು ನಿರ್ಮಾಣ ಮಾಡಿಕೊಂಡ್ರು ಅನ್ನೋದನ್ನು ನೋಡಿದ್ವಿ. ಈಗ ಮುಂದಕ್ಕೆ ಹೋಗೋದಾದರೆ ಕದಂಬರ ರಾಜಕೀಯ ಇತಿಹಾಸವನ್ನು ನಾವು ನೋಡ್ಬೋದು. ಸೊ ಕದಂಬರ ರಾಜಕೀಯ ಇತಿಹಾಸವನ್ನು ನೋಡೋದಾದರೆ ಮೊದಲು ಮಯೂರವರ್ಮ ಬರ್ತಾನೆ. ಸೊ ಮಯೂರವರ್ಮನನ್ನು ನಾವು ಮೊದಲಿಗೆ ಮಯೂರ ಶರ್ಮ ಅಂತ ಹೇಳಿ ಗುರುತಿಸ್ಕೊಳ್ತೀವಿ. ಸೊ ಹೇಗೆ ತಾಳಗುಂದ ಶಾಸನ ಇವನು ಮಯೂರ ಶರ್ಮ ಆಗಿದ್ದವನು ಮಯೂರ ವರ್ಮ ಹೇಗಾಗ್ತಾನೆ ಅಂತ ಹೇಳುತ್ತೆ. ಅದೇ ಪ್ರಕಾರವಾಗಿ ನಾವು ಕನ್ನಡದ ಒಂದು ಮಯೂರ ಅನ್ನೋ ಒಂದು ಸಿನಿಮಾವನ್ನು ನೋಡಿದ್ರೂ ಕೂಡ ಅದರಲ್ಲಿ ಮಯೂರ ಶರ್ಮನಾಗಿರ್ತಕ್ಕಂಥ ಬ್ರಾಹ್ಮಣ ಹೇಗೆ ಕ್ಷತ್ರಿಯನಾಗ್ತಾನೆ ಅನ್ನೋದನ್ನು ಕೂಡ ಅಲ್ಲಿ ಆ ಮೂವಿನಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಕನ್ನಡ ಮೂಲದ ಪ್ರಥಮ ರಾಜ ಯಾರು? ಮಯೂರವರ್ಮ. ಅಂದರೆ ಶಾತವಾಹನ ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಆದರೆ ಕರ್ನಾಟಕವನ್ನು ಆಳಿದ ಕನ್ನಡದ ಮೊದಲ ರಾಜ ಯಾರು ಅಂತ ಹೇಳಿದ್ರೆ ಮಯೂರವರ್ಮ ಆಗ್ತಾನೆ. ಸೊ ಇವನು ಕಂಚಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗಿರ್ತಾನೆ. ಅಲ್ಲಿಂದ ಅವನಿಗೆ ಅವಮಾನ ಆಗುತ್ತೆ. ಅವಮಾನ ಆದಮೇಲೆ ಏನು ಮಾಡ್ತಾನೆ, ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಶ್ರೀಶೈಲಕ್ಕೆ ಹೋಗ್ತಾನೆ. ಪರ್ವತ ಪ್ರದೇಶಗಳಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಜನಾಂಗಗಳೇನೇನಿರ್ತಾವೋ ಆ ಎಲ್ಲರನ್ನು ಒಟ್ಟುಗೂಡಿಸ್ಕೊಳ್ಳೋದ್ರ ಮೂಲಕವಾಗಿ ಚಿಕ್ಕ ಸೈನ್ಯವನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಚಿಕ್ಕ ಸೈನ್ಯವನ್ನು ನಿರ್ಮಾಣ ಮಾಡಿಕೊಂಡು ಅದರ ಮೂಲಕವಾಗಿ ಪೊನ್ನಾಟ, ಸೇಂದ್ರಕ, ಬಾಣರನ್ನೆಲ್ಲರನ್ನು ಕೂಡ ಸೋಲಿಸ್ತಾನೆ. ಸೋಲಿಸೋ ಮೂಲಕವಾಗಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡ್ಕೊಳ್ತಾನೆ. ಕಪ್ಪ ಕಾಣಿಕೆಗಳನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಪಲ್ಲವರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಸೊ ಅವನ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಅಲ್ಲಿರ್ತಕ್ಕಂಥ ಶಿವಸ್ಕಂದ ವರ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಪಲ್ಲವರಲ್ಲಿರ್ತಕ್ಕಂತಹ ಪಶ್ಚಿಮ ತೀರದಿಂದ ತುಂಗಾಭದ್ರಾ ನದಿಯವರೆಗಿನ ಪ್ರದೇಶಗಳನ್ನು ಮಯೂರವರ್ಮನಿಗೆ ಬಿಟ್ಕೊಡ್ತಾರೆ. ಸೊ ಅವರಿಗೆ ಬಿಟ್ಕೊಟ್ಟಾಗ ಒಂದು ಸಂಸ್ಥಾನ ಅನ್ನೋದು ಸಿಗತ್ತೆ. ಆ ಸಂಸ್ಥಾನ ಅನ್ನೋದು ಸಿಕ್ಕ ಮೇಲೆ ಅದನ್ನು ಒಂದು ಕೇಂದ್ರವನ್ನಾಗಿ ಇಟ್ಕೊಂಡು ಆಳಬೇಕು ಅಂತ ಯೋಚನೆ ಮಾಡಿದಾಗ ಬನವಾಸಿ ಅನ್ನೋ ಒಂದು ಪ್ರದೇಶವನ್ನು ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಕ್ಯಾಪಿಟಲ್ ಸಿಟಿ ಆಫ್ ಕದಂಬಾಸ್ ಅಂತ ಹೇಳಿ ಮಾಡಿಕೊಂಡು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಂದ ಈ ಕದಂಬ ವಂಶವನ್ನು ಶುರು ಮಾಡ್ತಾ ಹೋಗ್ತಾನೆ, ಅಥವಾ ಈ ರಾಜ್ಯದ ವಿಸ್ತರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಅದಾದಮೇಲೆ ಮಯೂರವರ್ಮ ಇಲ್ಲಿರ್ತಕ್ಕಂಥ ಜನರಿಗೆ ನೀರಾವರಿಗೋಸ್ಕರ ಕೆರೆಯನ್ನು ಕೂಡ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಮಯೂರವರ್ಮನ ನಂತರ ಕದಂಬ ವಂಶವನ್ನು ಅಥವಾ ಕದಂಬ ರಾಜ್ಯವನ್ನು ಮುಂದುವರಿಸೋದು ಯಾರು ಅಂತ ಹೇಳಿದ್ರೆ ಅವನ ಮಗ ಕಂಗವರ್ಮ. ಸೊ ಕಂಗವರ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮಯೂರವರ್ಮನಿಂದ ಸೋತಿರ್ತಕ್ಕಂಥ ಅವನ ಸಾಮಂತ ರಾಜರು ದಂಗೆಯನ್ನು ಎದೊಳ್ತಾರೆ. ಆ ದಂಗೆ ಎದ್ದಾಗ ದಂಗೆ ಎಲ್ಲವನ್ನು ಕೂಡ ಇವನೇನು ಮಾಡ್ತಾನೆ, ಅಡಗಿಸಿ ಆ ಸಾಮ್ರಾಜ್ಯದ ಸುಪರ್ದಿಯನ್ನು ಮತ್ತು ರಕ್ಷಣೆಯನ್ನು ಅವನು ಮಾಡ್ತಾನೆ. ಸೊ ಆ ಮಾಡೋದ್ರಿಂದ ಅವನಿಗೆ ಧರ್ಮ ಮಹಾರಾಜಾದಿರಾಜ ಅಂತ ಹೇಳಿ ಒಂದು ಬಿರುದು ಕೂಡ ಸಿಗತ್ತೆ. ಅದಾದಮೇಲೆ ವಾಕಟಕರ ರಾಜ ಪೃಥ್ವಿಸೇನ ಅಥವಾ ವಿಂಧ್ಯಸೇನ ಇದನ್ನು ಸೋಲಿಸ್ತಾನೆ. ಸೊ ಕಂಗವರ್ಮ ಆದಮೇಲೆ ಭಗೀರಥ ವರ್ಮ ಬರ್ತಾನೆ. ಭಗೀರಥ ವರ್ಮ ಕಂಗವರ್ಮನ ಮಗ. ಇವನು ಕೂಡ ಏನು ಮಾಡ್ತಾನೆ ಅಂದರೆ ತಂದೆಯಿಂದ ಕಳ್ಕೊಂಡಿರ್ತಕ್ಕಂಥ ಪ್ರದೇಶಗಳೇನಿದ್ದೋ ಆ ಪ್ರದೇಶಗಳನ್ನು ಪುನಃ ಇವನು ಪಡ್ಕೊಳ್ತಾನೆ. ಅದಾದಮೇಲೆ ರಘುಪತಿ ವರ್ಮ, ಈತನು ಕೂಡ ತಂದೆಯಂತೆ ಯಾವಾಗಲೂ ಯುದ್ಧದಲ್ಲೇ ಭಾಗಿಯಾಗ್ತಾ ಇರ್ತಾನೆ. ಅದಾದಮೇಲೆ ನಮಗೆ ಬರ್ತಕ್ಕಂಥ ಬಹುಮುಖ್ಯನಾಗಿರ್ತಕ್ಕಂಥ ದೊರೆ ಯಾರು ಅಂತ ಹೇಳಿದ್ರೆ ಕಾಕುತ್ಸವರ್ಮ. ಕಾಕುತ್ಸವರ್ಮನ ಅಣ್ಣ ರಘುಪತಿ ವರ್ಮ ಏನಿರ್ತಾನಲ್ಲ ಅವನು ತೀರ್ಕೊಂಡು ಹೋಗ್ಬಿಡ್ತಾನೆ. ಅವನ ಮಕ್ಕಳಿನ್ನೂ ಅಪ್ರಾಪ್ತರಾಗಿದ್ದರಿಂದ ಕಾಕುತ್ಸವರ್ಮ ಏನು ಮಾಡ್ತಾನೆ, ಥ್ರೋನನ್ನು ಟೇಕ್ ಓವರ್ ಮಾಡ್ಕೊಳ್ತಾನೆ. ಸೊ ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ಇವನೇನಾಗ್ತಾನೆ, ಈ ಕದಂಬ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಅಂಥೇಳಿ ಗುರುತಿಸ್ಕೊಳ್ತಾ ಹೋಗ್ತಾನೆ. ಮಯೂರವರ್ಮನ ನಂತರ ಅದರಲ್ಲಿ ಕದಂಬರಲ್ಲಿ ಅತ್ಯಂತ ಮುಖ್ಯವಾಗಿ ಒಬ್ಬ ಪ್ರಸಿದ್ಧಿ ಹೋರಾಟಗಾರ ಅಥವಾ ಪ್ರಸಿದ್ಧಿಯಾಗಿರ್ತಕ್ಕಂಥ ರಾಜ ಅಂತ ಗುರುತಿಸ್ಕೊಳ್ಳೋನು ಯಾರು ಅಂತ ಹೇಳಿದ್ರೆ ಕಾಕುತ್ಸವರ್ಮ. ಇವನೇ ಕೆಚ್ಚಿರ್ತಕ್ಕಂಥ ತಾಳಗುಂದ ಶಾಸನ ಕಾಕುತ್ಸವರ್ಮನನ್ನು ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಅಂಥೇಳಿ ಉಲ್ಲೇಖಿಸುತ್ತೆ. ಇದ್ರ ಜೊತೆಗೆ ಇವನು ಏನು ಮಾಡ್ತಾ ಹೋಗ್ತಾನೆ, ತನ್ನ ರಾಜ್ಯಕ್ಕೆ ಏನಾದರೂ ಅಪಾಯಗಳುಂಟಾಗಬಾರ್ದು ಅಥವಾ ಉಪಾಯಗಳುಂಟಾಗ್ತವೆ ಅಂಥೇಳಿ ಅದಕ್ಕೋಸ್ಕರ ಇವನು ವೈವಾಹಿಕ ಸಂಬಂಧಗಳನ್ನು ತನ್ನ ಶತ್ರು ರಾಜರೊಂದಿಗೆ ನಿರ್ಮಾಣ ಮಾಡ್ಕೊಳ್ತಾ ಹೋಗ್ತಾನೆ. ಆ ನಿರ್ಮಾಣ ಮಾಡ್ಕೊಳ್ಳೋದ್ರ ಮೂಲಕವಾಗಿ ವೈವಾಹಿಕ ಸಂಬಂಧವನ್ನು ನಿರ್ಮಾಣ ಮಾಡೋದ್ರ ಮೂಲಕವಾಗಿ ತನ್ನ ಮತ್ತು ಇನ್ನೊಂದು ರಾಜ್ಯದ ನಡುವೆ ಇರತಕ್ಕಂಥ ಶತ್ರುತ್ವವನ್ನು ಶಮನ ಮಾಡಿಬಿಟ್ಟು ಅದರ ಮೂಲಕವಾಗಿ ಸ್ನೇಹತ್ವವನ್ನು ಬೆಳೆಸ್ತಾ ಹೋಗೋದು. ಹಾಗೆ 4 ರಾಜಮನೆತನಗಳಿಗೆ ತನ್ನ 4 ಹೆಣ್ಣು ಮಕ್ಕಳನ್ನು ಅವನು ಮದುವೆ ಮಾಡಿಕೊಡ್ತಾನೆ. ಅದರಲ್ಲಿ ಗುಪ್ತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕುಮಾರಗುಪ್ತನೊಂದಿಗೆ,
ಅದಾದಮೇಲೆ ವಾಕಟಕರ ನರೇಂದ್ರ ಸೇನನಿಗೆ, ಆಳುಪರ ಪಶುಪತಿಗೆ, ಗಂಗಾಧರ ಎರಡನೇ ಮಾಧವನಿಗೆ ತನ್ನ ಮಕ್ಕಳನ್ನು ಮದುವೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಶತ್ರುತ್ವವನ್ನು ಹೋಗಿಸಿ ಸ್ನೇಹತ್ವವನ್ನು ಬೆಳೆಸ್ತಾ ಹೋಗ್ತಾನೆ. ಇದಾದಮೇಲೆ ಅಲಸಿ ಶಾಸನವು ಕೂಡ ಇವನನ್ನು ಹೊಗಳ್ತಾ ಹೋಗುತ್ತೆ, ಅತ್ಯಂತ ಭವ್ಯ ವ್ಯಕ್ತಿ ಅಂತ ಹೇಳುತ್ತೆ. ಇವನಿಗಿದ್ದ ಬಿರುದು ಏನು ಅಂತ ಹೇಳಿದ್ರೆ ಧರ್ಮರಾಜ, ಧರ್ಮ ಮಹಾರಾಜಾದಿರಾಜ ಅಂಥೇಳಿ ಇವನನ್ನು ಗುರುತಿಸುತ್ತಾ ಹೋಗುತ್ತೆ. ಇದಾದಮೇಲೆ ನಮಗೆ ಶಾಂತಿವರ್ಮ ಅಂತಕ್ಕಂಥ ರಾಜ ಬರ್ತಾನೆ. ಇವನು ಕೂಡ ಪಟ್ಟಕ್ಕೆ ಬರ್ತಾನೆ, ಬೇಗ ಮರಣವನ್ನು ಹೊಂದ್ಬಿಡ್ತಾನೆ. ಸೊ ಈ ಶಾಂತಿವರ್ಮನ ಕಾಲದಲ್ಲಿ ಏನಾಗುತ್ತೆ, ಬನವಾಸಿಯ ಕದಂಬರು ಅಂತಕ್ಕಂಥವ್ರು ಸಬ್ ಡಿವೈಡ್ ಆಗಿ ಹೋಗ್ಬಿಡ್ತಾರೆ. ಸೊ ಸಬ್ ಡಿವೈಡ್ ಮೊದಲನೇ ಶಾಖೆ ಅಥವಾ ಫಸ್ಟ್ ಬ್ರಾಂಚ್ ಆಫ್ ಕದಂಬಾಸ್ ಯಾವುದು ಅಂತ ಹೇಳಿದ್ರೆ ಪರ್ವತ ಶಾಖೆ. ಇದನ್ನು 1ನೇ ಕೃಷ್ಣವರ್ಮ ಅಂತಕ್ಕಂಥವನು ನಡೆಸ್ಕೊಳ್ತಾ ಹೋಗ್ತಾನೆ. ಅದಾದಮೇಲೆ ಉಚ್ಚಂಗಿ ಶಾಖೆ, ಇದನ್ನು ಕುಮಾರವರ್ಮ ಅಂತಕ್ಕಂಥವನು ಮುನ್ನಡೆಸ್ಕೊಳ್ತಾ ಹೋಗ್ತಾನೆ. ಸೊ ಪಕ್ಕದಲ್ಲಿರ್ತಕ್ಕಂಥದ್ದು ಕದಂಬರ ವಂಶವೃಕ್ಷ. ಸೊ ಮಯೂರವರ್ಮನಿಂದ ಹಿಡಿದು ಭೋಗಿವರ್ಮ ಕೊನೆಯ ರಾಜನಾಗಿರ್ತಕ್ಕಂತಹ ಭೋಗಿವರ್ಮನ ಬಗ್ಗೆ ಅಲ್ಲಿವರೆಗೂ ಕೂಡ ಇರ್ತಕ್ಕಂತಹ ಒಂದು ಅವರ ವಂಶವೃಕ್ಷ. ಮಯೂರವರ್ಮನಿಂದ ಶುರುವಾಗಿ ಕಂಗವರ್ಮ, ಭಗೀರಥವರ್ಮನ ನಂತರ ರಘುವರ್ಮ, ಅದಾದಮೇಲೆ ಕಾಕುತ್ಸವರ್ಮನ ನಂತರ ಶಾಂತಿವರ್ಮ, ಶಿವಮಾಂದ್ರತ, ಕೃಷ್ಣವರ್ಮ ಪರ್ವತ ಶಾಖೆಗೆ ಸೇರ್ಕೊಂಡ್ಬಿಡ್ತಾನೆ. ಸೊ ಹಾಗೆ ಭೋಗಿವರ್ಮ ಕೊನೆಗೆ ಬರ್ತಾನೆ. ಸೊ ಶಾಂತಿವರ್ಮನ ಆದಮೇಲೆ ಮೃಗೇಶವರ್ಮ ಬರ್ತಾನೆ. ಸೊ ಮೃಗೇಶವರ್ಮ ಗಂಗರ ಅರಸ ವಿಷ್ಣುಗೋಪನನ್ನು ಸೋಲಿಸ್ತಾನೆ. ಇವನ ಕಾಲದಲ್ಲಿ ಅತಿ ಮುಖ್ಯವಾಗಿ ನಮ್ಗೆ ಗಮನಿಸಬೇಕಾಗಿರೋದು ಯಾಕೆ ಅಂತ ಹೇಳಿದ್ರೆ ಕದಂಬರು ಮತ್ತು ಗಂಗರು ಇಬ್ಬರು ಕೂಡ ಕಾಂಟೆಂಪ್ರರಿಯಾಗೆ ಬಂದವರು. ಸೊ ಯಾವಾಗ ಮೃಗೇಶವರ್ಮ ಆಡಳಿತಕ್ಕೆ ಬರ್ತಾನೆ, ಆಮೇಲೆ ಗಂಗರ ಮೇಲೆ ಪ್ರತಿ ಸಂದರ್ಭವೂ ಕೂಡ ದಂಡೆತ್ತಿ ಹೋಗ್ತಾ ಇರ್ತಾನೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಂಗರು ತಮ್ಮ ರಾಜಧಾನಿಯನ್ನು ಕೋಲಾರದಲ್ಲಿತ್ತು, ಆ ಕೋಲಾರದಲ್ಲಿರ್ತಕ್ಕಂಥ ರಾಜಧಾನಿಯನ್ನು ತಲಕಾಡಿಗೆ ಬದಲಾಯಿಸ್ಕೊಳ್ತಾರೆ. ಯಾಕೆಂದರೆ ಇವನ ಆಕ್ರಮಣವನ್ನು ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ತಮ್ಮ ರಾಜಧಾನಿಯನ್ನು ತಲಕಾಡಿಗೆ ಬದಲಾಯಿಸ್ಕೊಳ್ತಾರೆ. ಇದೊಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಹಂತ ಯಾರದ್ರಲ್ಲಿ ಅಂತ ಹೇಳಿದ್ರೆ ಗಂಗರಿಗೆ. ಆಮೇಲೆ ಪಲ್ಲವರನ್ನು ಕೂಡ ಸೋಲಿಸ್ತಾನೆ. ಪಲ್ಲವರನ್ನು ಸೋಲಿಸಿದ ಮೇಲೆ ಅಲಸಿಯಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅದಕ್ಕೋಸ್ಕರ ಅವನನ್ನು ಪರಮ ಬ್ರಾಹ್ಮಣ ಅಂಥೇಳಿ ಆ ಶಾಸನ ಅವನನ್ನು ಗುರುತಿಸುತ್ತಾ ಹೋಗುತ್ತೆ. ನೆಕ್ಸ್ಟ್ ನಮಗೆ ಬರ್ತಕ್ಕಂಥವ್ರು ರವಿವರ್ಮ. ಸೊ ರವಿವರ್ಮ ಗುಡ್ನಾಪುರ ಶಾಸನವನ್ನು ಕೆತ್ತಿಸ್ತಾನೆ. ಸೊ ಗುಡ್ನಾಪುರ ಶಾಸನದಲ್ಲಿ ನಮಗೆ ಏನು ತಿಳಿತದೆ ಅಂತ ಹೇಳಿದ್ರೆ ಮಯೂರವರ್ಮನ ತಂದೆ ಬಂಧುಶೇಣ, ಅವನ ತಾತ ವೀರಶರ್ಮ, ಮತ್ತು ಮಯೂರಶರ್ಮನಾಗಿದ್ದವನು ಮಯೂರವರ್ಮ ಹೇಗಾದ. ಸೊ ಇದನ್ನು ನೇರವಾಗಿ ನಿಖರವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಗುಡ್ನಾಪುರ ಶಾಸನ. ಅದನ್ನು ಕೆತ್ತಿಸಿರ್ತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ರವಿವರ್ಮ. ಅದಾದಮೇಲೆ ಸೊ ರವಿವರ್ಮನ ಮತ್ತೊಂದು ಎಂಥೂಸಿಯಾಸ್ಟಿಕ್ ಆ್ಯಕ್ಷನ್ ಏನು ಅಂತ ಹೇಳಿದ್ರೆ ಪಲ್ಲವರ ಚಂಡದಂಡ ಉಚ್ಚಂಗಿ ಶಾಖೆಯನ್ನು ಪದಚ್ಯುತಗೊಳಿಸ್ತಾನೆ ಇವನು. ಅದನ್ನು ನರ್ಮದಾ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ಇವನು ವಿಸ್ತರಿಸ್ಕೊಳ್ತಾನೆ. ಅದಾದಮೇಲೆ ಬರ್ತಕ್ಕಂಥ ಇನ್ನೊಬ್ಬ ರಾಜ ಯಾರು ಅಂತ ಹೇಳಿದ್ರೆ ಹರಿವರ್ಮ. ವಾಕಟಕರ ರಾಜ ಹರಿಶೇಣನಿಂದ ಇವನು ಸೋಲ್ತಾನೆ. ಉಚ್ಚಂಗಿ ಶಾಖೆ 2ನೇ ಕೃಷ್ಣವರ್ಮನನ್ನು ಇವನು ಸೋಲಿಸುವ ಮೂಲಕ ವಂಶವನ್ನು ಸ್ಥಾಪಿಸ್ತಾನೆ. 2ನೇ ಕೃಷ್ಣನನ್ನು ಇವನು ಸೋಲಿಸೋದ್ರ ಮೂಲಕವಾಗಿ ಇಡೀ ಬನವಾಸಿಯನ್ನು ಮತ್ತೆ ಒಂದು ಹಂತಕ್ಕೆ ತೆಗೆದುಕೊಂಬರೋದಕ್ಕೆ ಸಾಧ್ಯ ಆಗುತ್ತೆ. ಇದಾದ ಮೇಲೆ 1ನೇ ಚಾಲುಕ್ಯ ಅಂದರೆ ಬಾದಾಮಿ ಚಾಲುಕ್ಯರ ಮೂಲ ಪುರುಷ 1ನೇ ಪುಲಕೇಶಿ ಏನು ಮಾಡ್ತಾನೆ, ಇವನನ್ನು ಸೋಲಿಸೋದ್ರ ಮೂಲಕವಾಗಿ ಇವರನ್ನು ತನ್ನ ಮಾಂಡಲಿಕರನ್ನಾಗಿ ಮಾಡ್ಕೊಳ್ತಾನೆ. ಸೊ ಅಲ್ಲಿಗೆ ಕ್ರಿಸ್ತಶಕ 6ನೇ ಶತಮಾನದ ಅಷ್ಟೊತ್ತಿಗೆ ಸ್ವತಂತ್ರವಾಗಿ 200 ವರ್ಷಗಳ ಆಳ್ವಿಕೆಯನ್ನು ಕೊನೆಗೊಂಡ ಮೇಲೆ ಕ್ರಿಸ್ತಶಕ 6ನೇ ಶತಮಾನದಿಂದ ಕ್ರಿಸ್ತಶಕ 11ನೇ ಶತಮಾನದವರೆಗೂ ಇವರು ಮಾಂಡಲಿಕರಾಗಿ ಸಾಮಂತರಾಗಿ ಏನು ಮಾಡ್ತಾ ಹೋಗ್ತಾರೆ, ವಿವಿಧ ವಿಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾರೆ. ಅದು ಹೇಗಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಆನಗಲ್ನ ಕದಂಬರು, ಗೋವಾದ ಕದಂಬರು, ಚಂದಾವರ ಕದಂಬರಾಗಿ ಬೇರೆ ಬೇರೆ ಶಾಖೆಗಳಲ್ಲಿ ತಮ್ಮ ಮಾಂಡಲಿಕತ್ವವನ್ನು ಮುನ್ನಡೆಸ್ತಾ ಹೋಗ್ತಾರೆ. ಇದಿಷ್ಟು ಕದಂಬರ ರಾಜಕೀಯ ಇತಿಹಾಸ ಆಗಿರ್ತದೆ. ನೆಕ್ಸ್ಟ್ ನಾವು ಅವ್ರದ್ದು ಆಡಳಿತ ಸಾಂಸ್ಕೃತಿಕ ಇತಿಹಾಸವನ್ನು ನೋಡ್ತಾ ಹೋಗೋಣ. ಕದಂಬರ ಆಡಳಿತ. ಸೊ ಆಡಳಿತವನ್ನು ಹೇಗಾಗಿ ವಿಭಾಗ ಮಾಡ್ಕೊಳ್ತಾರೆ, ಆಡಳಿತ ವಿಭಾಗಗಳನ್ನಾಗಿ ಮಾಡ್ಕೊಳ್ತಾರೆ. ರಾಜ್ಯ, ಮಂಡಲ, ವಿಷಯ, ಗ್ರಾಮ ಅಂಥೇಳಿ 4 ವಿಭಾಗಗಳನ್ನು ಮಾಡ್ಕೊಳ್ತಾರೆ. ಹೀಗೆ ರಾಜ್ಯ, ಜಿಲ್ಲೆ, ತಾಲೂಕಾ, ಗ್ರಾಮ ಅಂಥೇಳಿ ನಾವು ಆಧುನಿಕ ಸಂದರ್ಭದಲ್ಲಿ ಹೆಂಗೆ ಮಾಡ್ಕೊಂಡಿದ್ವೋ ಹಾಗೆ ಅವರು ಕೂಡ ಆಡಳಿತದ ಅನುಕೂಲಕ್ಕೋಸ್ಕರವಾಗಿ ಇಡೀ ರಾಜ್ಯವನ್ನು ರಾಜ್ಯ, ಮಂಡಲ, ವಿಷಯ, ಗ್ರಾಮ ಅಂಥೇಳಿ ವಿಭಾಗ ಮಾಡ್ಕೊಳ್ತಾರೆ. ಹಾಗೆ ಈ ಆಡಳಿತ ವಿಭಾಗವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಇವರು 5 ಮಂತ್ರಿ ಮಂಡಲಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಅದರಲ್ಲಿ ಪ್ರಧಾನ ಅಂತ ಹೇಳಿದರೆ ಕೋಶಾಧಿಕಾರಿ ಈಸ್ ನಥಿಂಗ್ ಬಟ್ ಫಿನಾನ್ಸ್ ಮಿನಿಸ್ಟರ್. ತಂತ್ರಪಾಲ, ವಿದೇಶಾಂಗ ಮಂತ್ರಿ, ಆಮೇಲೆ ತಾಂಬೂಲ ಪಾರುಪತ್ಯಗಾರ, ಆಸ್ಥಾನದ ವ್ಯವಹಾರದ ಮೇಲ್ವಿಚಾರಣಾಧಿಕಾರಿ, ಲಾ ಮಿನಿಸ್ಟರ್ ಅಂತ ಏನು ಕರಿತೀವಲ್ವ, ಅಥವಾ ಲಾ ಅಫೇರ್ಸ್ ಮಿನಿಸ್ಟರ್ ಆ ಥರ.
ಪಾರುಪತ್ಯಗಾರ ಅರಮನೆಯ ಆದಾಯ ವೆಚ್ಚ ನೋಡ್ಕೊಳ್ಳೋನು, ಅಂದರೆ ಎಷ್ಟು ಆದಾಯ ಇದೆ, ಎಷ್ಟು ವೆಚ್ಚ ಆಗ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ತಾನೆ. ಸಭಾ ಕಾರ್ಯ ಸಚಿವ ಇವನು ಕಾರ್ಯದರ್ಶಿ, ಟೋಟಲ್ ಎಲ್ಲವನ್ನು ನೋಡ್ಕೊಳ್ತಕ್ಕಂಥವ್ನು. ಅದಾದಮೇಲೆ ನಮಗೆ ಕದಂಬರ ಆರ್ಥಿಕ ಸ್ಥಿತಿ ಮುಂದೆ ಬರುತ್ತೆ. ಸೊ ಕದಂಬರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಬೇಕಾದಾಗ ಅವರ ಮುಖ್ಯವಾಗಿರ್ತಕ್ಕಂಥ ಕಸುಬು ಏನಾಗಿದೆ ಅಂತ ಹೇಳಿದ್ರೆ ವ್ಯವಸಾಯ ಅಥವಾ ಕೃಷಿ. ಹಾಗೆ ವ್ಯವಸಾಯ ಮತ್ತು ಕೃಷಿಯನ್ನು ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಕದಂಬರ ಮೂಲ ಆದಾಯ ಯಾವುದು ಅಂತ ಹೇಳಿದ್ರೆ ಭೂಕಂದಾಯ. ಸೊ ಈ ಭೂಕಂದಾಯ ರಾಜ್ಯದ ಮೂಲ ವರಮಾನ ಆಗಿರುತ್ತೆ. ಸೊ ಮೂಲ ವರಮಾನ ಬರಬೇಕು ಅಂತ ಹೇಳಿದ್ರೆ ಜನರ ಮೇಲೆ ತೆರಿಗೆಗಳನ್ನು ಹಾಕಬೇಕು. ಸೊ ತೆರಿಗೆಗಳನ್ನು 3 ರೀತಿಯಾಗಿರ್ತಕ್ಕಂಥ ತೆರಿಗೆಗಳನ್ನು ಹಾಕ್ತಾರೆ. ಅದರಲ್ಲೇದು ಮೊದಲನೇದು ಯಾವುದು ಅಂತ ಹೇಳಿದ್ರೆ ಪೆರ್ಜಂಕ, ಹೊರೆಗಳ ತೆರಿಗೆ, ಬಿಲ್ ಕೊಡೆ, ವ್ಯಾಪಾರ ತೆರಿಗೆ, ಕಿರುಕುಳ ಸಾಗಾಣಿಕಾ ತೆರಿಗೆ. ಸೊ ಈ 3 ತೆರಿಗೆಗಳನ್ನು ಅಂದರೆ ಕಡಿಮೆ ಮಟ್ಟದಲ್ಲಿ ಏನು ಮಾಡ್ತಾರೆ ಇವರು ಜನರ ಮೇಲೆ ಹಾಕ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇಲ್ಲೂ ಕೂಡ ನಾವು ಗಮನಿಸ್ಬೋದು ಏನು ಅಂತ ಹೇಳಿದ್ರೆ ಶಾತವಾಹನರ ಕಾಲದಲ್ಲಿ ಹೆಂಗೆ ವ್ಯಾಪಾರಿ ಸಂಘಗಳಿದ್ವೋ ಇಲ್ಲೂ ಕೂಡ ವೃತ್ತಿಗನುಗುಣವಾದ ವ್ಯಾಪಾರಿ ಸಂಘಗಳಿದ್ವು. ಸೊ ವ್ಯಾಪಾರಿ ಸಂಘಗಳ ಮೂಲಕವಾಗಿ ತಮ್ಮನ್ನು ತಾವು ಸಂಘಟನೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ತಾವು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾಯಿದ್ರು. ಹಾಗೆ ವ್ಯಾಪಾರ ಮಾಡೋದಕ್ಕೆ ಬಳಕೆ ಆಗ್ತಾ ಇರತಕ್ಕಂತಹ ಸಂದರ್ಭದ ಪೋರ್ಟ್ ಸಿಟೀಸ್ ಯಾವುದು, ಕದಂಬರ ಕಾಲದ ಪೋರ್ಟ್ ಸಿಟೀಸ್ ಯಾವುದು, ಗೋವಾ, ಅಂಕೋಲಾ, ಹೊನ್ನಾವರ, ಭಟ್ಕಳ, ಮಂಗಳೂರು. ಸೊ ಇವರು ಪ್ರಮುಖವಾಗಿರ್ತಕ್ಕಂಥ ಬಂದರು ನೆಲೆಗಳನ್ನು ಇಲ್ಲಿ ಹೊಂದಿದ್ರು. ಅದಾದಮೇಲೆ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರಿ ಕೇಂದ್ರಗಳು ಯಾವುದು, ಬೆಳಗಾವಿ, ಬನವಾಸಿ, ಗೋವಕಪುರಿ, ತಾಳಗುಂದ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಮನಿ, ನಾಣ್ಯ, ಯಾವ ಥರ ಪದ್ಮಟಂಕ ಅಂತಕ್ಕಂಥ ಒಂದು ಚಿನ್ನದ ನಾಣ್ಯವನ್ನು ಇವರು ಹೊರಡಿಸಿದ್ರು. ಅದಾದಮೇಲೆ ಗದ್ಯಾಣ ಅಂತಕ್ಕಂಥ ಒಂದು ಹಣವು ಕೂಡ ಅವರಲ್ಲಿ ಇತ್ತು. ಇದಿಷ್ಟು ಕದಂಬರ ಆರ್ಥಿಕ ಪರಿಸ್ಥಿತಿ. ಅದಾದಮೇಲೆ ನಾವು ಕದಂಬರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಅವರ ಕಾಲದ ಧರ್ಮ. ಸೊ ಧರ್ಮದ ಹಿನ್ನೆಲೆಯಲ್ಲಿ ನೋಡೋದಾದರೆ ಕದಂಬರು ನೇರವಾಗಿ ಅವರು ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಸೊ ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಏನು ಅಂತ ಹೇಳಿದ್ರೆ ವರ್ಣ ಸಿಸ್ಟಮ್ ಅಲ್ಲೂ ಕೂಡ ಚಾಲ್ತಿಯಲ್ಲಿರ್ತದೆ. ಅದೇ ಪ್ರಕಾರವಾಗಿ ಅವರು ನಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಅದಾದಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇವರು 2ನೇ ಧರ್ಮ ಯಾವುದನ್ನು ಪಾಲನೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಶೈವ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ನಮಗೆ ಪ್ರಣವೇಶ್ವರ ದೇವಸ್ಥಾನ ಮತ್ತು ಅವರ ಕುಲದ ದೇವತೆ ಅಥವಾ ಮನೆಯ ಅಧಿದೇವತೆ ಅಥವಾ ಮನೆಯ ದೇವರು ಅಂತ ನಾವು ಕರಿತಾ ಇರ್ತಕ್ಕಂಥ ಮಧುಕೇಶ್ವರ, ಅದು ಶೈವ ಅಥವಾ ಶಿವನ ಹಿನ್ನೆಲೆಯಲ್ಲಿರ್ತಕ್ಕಂಥ ದೇವರು. ಸೊ ಆ ದೇವರನ್ನು ಇವರು ಪೂಜೆ ಮಾಡೋದ್ರ ಮೂಲಕವಾಗಿ ಶೈವರಿಗೂ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಅದಾದಮೇಲೆ ಜೈನ ಧರ್ಮ. ಸೊ ಹಲಸಿಯಲ್ಲಿ ಮೃಗೇಶವರ್ಮ ಒಂದು ಬಸದಿಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಅಂದರೆ ಜೈನ ಧರ್ಮಕ್ಕೂ ಕೂಡ ಅವರು ಪ್ರೋತ್ಸಾಹವನ್ನು ನೀಡ್ತಾಯಿದ್ರು ಅನ್ನೋದನ್ನು ನಾವು ತಿಳ್ಕೊಬೋದು. ಅದಾದಮೇಲೆ ಬೌದ್ಧ ಧರ್ಮ. ಸೊ ಬೌದ್ಧ ಧರ್ಮ ಅಷ್ಟೊತ್ತಿಗಾಗಲೇ ಅಶೋಕನಿಂದ ಸಂಘಮಿತ್ರ ಅವನ ಮಗ ಮತ್ತು ಮಗಳು ಅವರನ್ನು ಏನು ಮಾಡ್ತಾರೆ ದಕ್ಷಿಣದ ಕಡೆಗೆ ಕಳಿಸ್ತಾರೆ. ಅವರು ಸಿಲೋನ್ಗೆ ಹೋಗ್ಬಿಟ್ಟು ಬೌದ್ಧ ಧರ್ಮದ ಬಗ್ಗೆ ನೀವು ಪ್ರಚಾರ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿರ್ತಾನೆ. ಹಾಗೆ ಅವರು ಹೋಗಿ ಬರಬೇಕಾದಾಗ ಕರ್ನಾಟಕದ ಮೂಲಕವಾಗಿ ಕೂಡ ಹಾದು ಹೋಗಿರ್ತಾರೆ. ಇಲ್ಲೂ ಕೂಡ ಬೌದ್ಧ ಧರ್ಮದ ಬಗ್ಗೆ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಚಾರವನ್ನು ಕೂಡ ಮಾಡಿ ಮುಂದೆ ಹೋಗಿರ್ತಾರೆ. ಸೊ ಹಾಗೆ ಬೌದ್ಧ ಧರ್ಮದ ಏಳಿಗೆ ಕರ್ನಾಟಕದಲ್ಲಿ ಇತ್ತು ಅನ್ನೋದಕ್ಕೆ ಆ ಒಂದು ಎಕ್ಸಾಂಪಲ್ಗಳನ್ನು ನಾವು ನೋಡ್ಬೋದು. ಅದಾದಮೇಲೆ 7ನೇ ಶತಮಾನದಲ್ಲಿ ಭಾರತಕ್ಕೆ ವಿದೇಶಿ ಯಾತ್ರಿಕನಾಗಿ ಹುಯೆನ್ ಸಾಂಗ್ ಬರ್ತಾನೆ. ಆ ಹುಯೆನ್ ಸಾಂಗ್ ಕೂಡ 7ನೇ ಶತಮಾನದಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿರ್ತಾನೆ. ಸೊ ಭೇಟಿ ನೀಡಿದಾಗ ಬನವಾಸಿಯಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳಿದ್ವು ಅಥವಾ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನು ಗೋಪುರಗಳಾಗಲಿ ಅಥವಾ ದೇವಾಲಯಗಳಾಗಲಿ ಇತ್ತು ಅನ್ನೋದನ್ನು ಹುಯೆನ್ ಸಾಂಗ್ ತನ್ನ ಪುಸ್ತಕದಲ್ಲಿ ಸಿಯುಕಿ ಅಂತಕ್ಕಂಥ ಪುಸ್ತಕದಲ್ಲಿ ಅವನು ಉಲ್ಲೇಖವನ್ನು ಮಾಡ್ತಾನೆ. ಅದಾದಮೇಲೆ ನಮಗೆ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಕದಂಬರ ಸಾಂಸ್ಕೃತಿಕ ಸಾಧನೆಗಳು. ಸೊ ಈ ಸಾಂಸ್ಕೃತಿಕ ಸಾಧನೆಗಳಲ್ಲಿ ನಾವು ನೋಡಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಭಾಷೆ ಮತ್ತು ಸಾಹಿತ್ಯ. ಸೊ ಭಾಷೆ ಇರುವುದು ಪ್ರಾಕೃತ ಪ್ರಚಲಿತವಾಗಿರ್ತಕ್ಕಂಥ ಭಾಷೆ ಮತ್ತು ಜನಸಾಮಾನ್ಯರ ಭಾಷೆ ಆಗಿದ್ದರಿಂದ ರಾಜ್ಯ ಭಾಷೆಯು ಕೂಡ ಪ್ರಾಕೃತ ಆಗಿತ್ತು. ಅದಾದಮೇಲೆ ಸಂಸ್ಕೃತ ಕೂಡ ಬೆಳವಣಿಗೆಯನ್ನು ಕಾಣೋದನ್ನು ನೋಡ್ತೀವಿ. ಅದಾದಮೇಲೆ ಕನ್ನಡವೂ ಕೂಡ ಒಂದು ತಕ್ಕ ಮಟ್ಟಿಗೆ ಇವರ ಕಾಲದಲ್ಲಿ ಬೆಳವಣಿಗೆಯನ್ನು ಆಗಿರೋದನ್ನು ಕೂಡ ನಾವು ನೋಡ್ತೀವಿ. ಸೊ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ. ಸೊ ಇವ್ರ ಕಾಲದಲ್ಲಿ ಮಹತ್ವವನ್ನು ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚಿನದಾಗಿ ಕೊಡ್ತಾರೆ. ಇಲ್ಲಿ ಕಲೆಗಳಲ್ಲಾಗಲಿ, ವಾಸ್ತುಶಿಲ್ಪದಲ್ಲಾಗಲಿ, ರಾಜಕೀಯ ಇತಿಹಾಸದಲ್ಲಾಗಲಿ ಎಲ್ಲದರಲ್ಲೂ ಕೂಡ ಒಂದು ಮಟ್ಟದ ಸಾಧನೆಯನ್ನು ಮಾಡ್ಕೊಂಬಂದಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ದೊಡ್ಡ ಸಾಧನೆಯನ್ನು ಇವರು ಮಾಡ್ತಾ ಹೋಗ್ತಾರೆ.
ಅದಕ್ಕೆ ಅವರು ಏನು ಮಾಡ್ತಾರೆ, ಇವರ ವಿದ್ಯಾಭ್ಯಾಸವನ್ನು ನಾವು ನೋಡೋದಾದರೆ ಇಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಅನ್ನೋದನ್ನು ಇವರು ಅನುಸರಿಸ್ಕೊಳ್ತಾ ಬರ್ತಾರೆ. ಅದಾದಮೇಲೆ ಇವರ ಜ್ಞಾನಾರ್ಜನೆಗೆ ಅಂಥೇಳಿ ವಿದ್ಯಾಕೇಂದ್ರಗಳಿರ್ತವೆ. ಎಲ್ಲೆಲ್ಲಿ ವಿದ್ಯಾಕೇಂದ್ರಗಳಿರ್ತವೆ ಅಂತ ಹೇಳಿದ್ರೆ ದೇವಾಲಯಗಳಾಗಲಿ, ಮಠಗಳು, ಅಗ್ರಹಾರಗಳು, ಜೈನ ಮತ್ತು ಬೌದ್ಧ ಮಠಗಳು ಇವೆಲ್ಲವೂ ಕೂಡ ಜ್ಞಾನಾರ್ಜನೆಯ ಕೇಂದ್ರಗಳಾಗಿದ್ದವು. ಸೊ ಇವರು ವಿದ್ಯಾಭ್ಯಾಸವನ್ನು 3 ಕ್ಯಾಟಗರಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಜ್ಞಾನಾರ್ಜನೆಯನ್ನು ಪಡ್ಕೊಳ್ತಕ್ಕಂಥ 3 ದಾರಿಗಳು ಯಾವುದು? ಅಗ್ರಹಾರಗಳಲ್ಲಿ, ಬ್ರಹ್ಮಪುರಿಗಳಲ್ಲಿ, ಘಟಿಕಗಳಲ್ಲಿ. ಅಗ್ರಹಾರಗಳು ಅಂದ್ರೇನು? ಸೊ ಅಗ್ರಹಾರಗಳು ಅಂತ ಹೇಳಿದ್ರೆ ಬ್ರಾಹ್ಮಣರು ವಾಸ ಮಾಡ್ತಾ ಇರತಕ್ಕಂಥ ಒಂದು ಊರು, ಅದು ಅಗ್ರಹಾರ. ಅಗ್ರಹಾರ ಅಂತ ಹೇಳಿದ್ರೆ ಊರಿನಿಂದ ಹೊರಗಡೆ ಸಪ್ರೇಟ್ ಆಗಿರ್ತಕ್ಕಂತಹ ಒಂದು ಊರಾಗಿರ್ಬೋದು, ಅಥವಾ ಒಂದು ಆಲಯ ಆಗಿರ್ಬೋದು, ಒಂದು ಸಂಘ ಆಗಿರ್ಬೋದು. ಸೊ ಅದನ್ನು ನಾವು ಅಗ್ರಹಾರ ಅಂತ ಹೇಳಿ ಕರಿತೀವಿ. ಸೊ ಬ್ರಾಹ್ಮಣರ ಪ್ರತ್ಯೇಕವಾದ ಒಂದು ಗ್ರಾಮ ಅಥವಾ ಊರು, ಅದು ಅಗ್ರಹಾರ ಆಗ್ತದೆ. ಸೊ ಅಗ್ರಹಾರ ಮುಖ್ಯವಾಗಿರ್ತಕ್ಕಂಥ ಅಗ್ರಹಾರಗಳು ಯಾವುದು? ಕದಂಬರ ಕಾಲದ ಅಗ್ರಹಾರಗಳು ಅಂತ ಹೇಳಿದ್ರೆ ಬಳ್ಳಿಗಾವೆ, ತಾಳಗುಂದ, ಬನವಾಸಿ, ಈ 3 ಅಗ್ರಹಾರಗಳು ಅತಿ ಮುಖ್ಯವಾಗಿ ಕದಂಬರ ಕಾಲದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಅಗ್ರಹಾರಗಳಾಗಿದ್ದವು. ಸೆಕೆಂಡ್ ಒನ್ನು ಬ್ರಹ್ಮಪುರಿಗಳು. ಸೊ ಬ್ರಹ್ಮಪುರಿ ಅಂತ ಹೇಳಿದ್ರೆ ಅಗ್ರಹಾರಗಳೇನಾಗಿದ್ವು ಅಂದರೆ ಊರಿಂದ ಸಪ್ರೇಟ್ ಆಗಿದ್ವು. ಸೊ ಈ ಬ್ರಹ್ಮಪುರಿಗಳೇನಾಗಿದೆ, ಊರಿಂದ ಸಪ್ರೇಟ್ ಆಗಿರಲಿಲ್ಲ. ಊರು ಮತ್ತು ಈ ಬ್ರಹ್ಮಪುರಿ ಎರಡೂ ಒಂದೇ ಅನ್ನೋ ಲಿಂಕ್ ಇತ್ತು ಇವೆರಡಕ್ಕೂ. ಸೊ ಅದನ್ನು ನಾವು ಬ್ರಹ್ಮಪುರಿ ಅಂತ ಹೇಳಿ ಕರಿತೀವಿ. ಸೊ ಈ ಬ್ರಹ್ಮಪುರಿಯ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ತಾಣಗಳು ಯಾವುದು ಅಂತ ಹೇಳಿದ್ರೆ ಸೂಡಿ, ತಲಕಾಡು, ವಿಕ್ರಮಪುರ, ಮಾನ್ಯಪುರ ಅಂಥೇಳಿ ಕೆಲವೊಂದಷ್ಟು ಪ್ರದೇಶಗಳನ್ನು ಗುರುತಿಸ್ತಾ ಹೋಗ್ತಾರೆ. ಅದಾದಮೇಲೆ ಘಟಿಕಗಳು ಅಂತ ಹೇಳಿದ್ರೆ ಧಾರ್ಮಿಕ ವಿಚಾರಗಳನ್ನು ಚರ್ಚಿಸ್ತಕ್ಕಂಥ ಒಂದು ಕೇಂದ್ರಗಳಾಗಿರ್ತವೆ. ಸೊ ಇದು ವಿದ್ಯಾಭ್ಯಾಸಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಕೊಡುಗೆ. ಅದಾದಮೇಲೆ ಕದಂಬರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಕದಂಬರು ಧರ್ಮಕ್ಕೆ ಹೇಗೆ ಪ್ರೋತ್ಸಾಹ ನೀಡಿದ್ರು, ಶಿಕ್ಷಣಕ್ಕೆ ಹೇಗೆ ಪ್ರೋತ್ಸಾಹ ನೀಡಿದ್ರು, ಸಾಹಿತ್ಯಕ್ಕೆ ಹೇಗೆ ಪ್ರೋತ್ಸಾಹ ನೀಡಿದ್ರು, ಹಾಗೆ ವಾಸ್ತುಶಿಲ್ಪಕ್ಕೂ ಕೂಡ ಇವರು ಏನು ಮಾಡ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಆ ನೀಡೋದ್ರ ಮೂಲಕವಾಗಿ ಅಂದರೆ ಇವರು ತಮ್ಮ ವಾಸ್ತುಶಿಲ್ಪವನ್ನು ರಚನೆ ಮಾಡಬೇಕಾದಾಗ ಅಥವಾ ಇವರ ಎಲ್ಲ ವಾಸ್ತುಶಿಲ್ಪವನ್ನು ನೋಡಿದ್ರೆ ಆರಂಭಿಕ ಹಂತದಲ್ಲಿರ್ತಕ್ಕಂಥ ವಾಸ್ತುಶಿಲ್ಪಗಳನ್ನು ನಾವು ನೋಡ್ತೀವಿ. ದೇವಾಲಯಗಳು ಸರಳವಾಗಿರ್ತಕ್ಕಂಥ ರಚನೆಗಳನ್ನು ಹೊಂದಿರ್ತವೆ. ಆ ಸರಳವಾಗಿರ್ತಕ್ಕಂಥ ರಚನೆಗಳ ಒಳಗಡೆ ಗರ್ಭಗೃಹ ಮತ್ತು ಮೊಗಸಾಲೆ ಇದಿಷ್ಟೇ ಅವರ ಕಲಾವಂತಿಕೆ ಅಂತ ಹೇಳ್ಬೋದು. ಸೊ ಅದರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ವಿಮಾನ ಅಂತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಅವರು ಕೊಡ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಇವರ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಅದು ಇನ್ನೂ ಕೂಡ ಪ್ರೋಟೋಟೈಪ್ ಅಂತ ಹೇಳಿ ಕರಿತೀವಲ್ವ, ಅಂದರೆ ಆರಂಭಿಕ ಹಂತದಲ್ಲಿ ಹೇಗಿತ್ತೋ ಆ ರೀತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಅದಾದಮೇಲೆ ಹಲಸಿಯ ಕಲ್ಲೇಶ್ವರ ದೇವಾಲಯ, ಇದು ಸ್ವಲ್ಪ ಅಪ್ಗ್ರೇಡ್ ಆಗಿರ್ತಕ್ಕಂಥದ್ದು. ಅದಾದಮೇಲೆ ಹಲಸಿ ಜೈನ ಬಸದಿ, ಅದಾದಮೇಲೆ ಮಧುಕೇಶ್ವರ, ಅದಾದಮೇಲೆ ದೊಡ್ಡಗದ್ದವನಹಳ್ಳಿ. ಸೊ ಇಲ್ಲೆಲ್ಲ ಕಡೆಯೂ ಕೂಡ ಇವರ ದೇವಸ್ಥಾನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ದೇವಸ್ಥಾನಗಳು ಯಾವ ಮಟ್ಟಕ್ಕಿದೆ ಅಂದರೆ ಆರಂಭಿಕ ಹಂತದಲ್ಲಿದೆ. ಸೊ ಆರಂಭಿಕ ಹಂತದಲ್ಲಿರ್ತಕ್ಕಂಥದ್ದು ತುಂಬ ಉಚ್ಛ್ರಾಯ ಸ್ಥಿತಿಗೆ ಹೋಗಿರ್ತಕ್ಕಂಥ ದೇವಾಲಯದ ಟೆಕ್ನಿಕ್ ಅಥವಾ ವಾಸ್ತುಶಿಲ್ಪ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಹೊಯ್ಸಳರ ಸಂದರ್ಭದಲ್ಲಿ. ಅಲ್ಲಿವರೆಗೂ ಕೂಡ ನಿಧಾನಕ್ಕೆ ಹಂತ ಹಂತವಾಗಿ ಬೆಳ್ಕೊಂಬಂದಿರ್ತಕ್ಕಂಥ ವಾಸ್ತುಶಿಲ್ಪ ಕಲೆ ಅದು ಉಚ್ಛ್ರಾಯ ಸ್ಥಿತಿಗೆ ಹೋಗೋದು ಯಾವಾಗ? ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಹೊಯ್ಸಳರು ಬಂದಾಗ. ಸೊ ಇದಿಷ್ಟು ಕದಂಬರ ಹಿನ್ನೆಲೆ, ಅದಾದಮೇಲೆ ರಾಜಕೀಯ ಇತಿಹಾಸ, ಅದಾದಮೇಲೆ ಸಾಂಸ್ಕೃತಿಕ ಇತಿಹಾಸ, ಇದಿಷ್ಟು ಕದಂಬರದ್ದು. ಸೊ ಇದಿಷ್ಟನ್ನು ನಾವು ನೋಡಿಕೊಂಡ್ರೆ ಸಾಕಾಗ್ತದೆ. ಏನು ಎಕ್ಸಾಮಿಗೆ ಬರ್ತಕ್ಕಂತಹ ಎಲ್ಲ ಆಯಾಮಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೀವಿ ಅಂತ ಹೇಳಿ ಅಂದ್ಕೊಳ್ಳೋಣ. ಸೊ ಇಲ್ಲಿಗೆ ಕದಂಬರು ಒಂದು ಇತಿಹಾಸ ಅನ್ನೋದನ್ನು ನಾವು ಮುಗಿಸಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ನಮಗೆ ಬರ್ತಕ್ಕಂತಹ ಇನ್ನೊಂದು ರಾಜಮನೆತನ, ಕರ್ನಾಟಕದ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಗಂಗರು. ಸೊ ಗಂಗರನ್ನು ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಈ ಒಂದು ವಿಡಿಯೋವನ್ನು ನೋಡಿ ಇದಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.